ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಸೊ ಇವತ್ತು ಒಂದು ಗೋಡನ್ಗೆ ಹೋಗ್ತಾ ಇದ್ದೀನಿ, ಗಣೇಶ ಗೋಡನ್ಗೆ. ಯೂಟ್ಯೂಬಲ್ಲಿ ನೋಡಿದೆ, ರೀಸೆಂಟಾಗಿ ಒಂದು ವಿಡಿಯೋ ಬಂದಿತ್ತು. ನಮ್ಮ ಏರಿಯಾಯಿಂದ ಹತ್ರ 5 ಕಿಲೋಮೀಟ್ರ್ ಐತೆ, 5-6 ಕಿಲೋಮೀಟ್ರ್ ಐತೆ, ನಾಗಸಂದ್ರ ಹತ್ರ. ಸೊ ಇನ್ನೂ ಹತ್ರನೇ. ಸೊ ಆ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ, ಜಸ್ಟ್ ಗಣೇಶ ನೋಡೋದಕ್ಕಷ್ಟೇ, ಗೋಡನ್ಗೆ ನಿಮಗೆ ತೋರ್ಸೋಕ್ಕೆ. ಅಲ್ಲೋಗಿ ಸಿಗ್ತೀನಿ. 3000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿರಿ, ಇನ್ನೂ ವೀಡಿಯೋಸ್ ಜಾಸ್ತಿ ಬರ್ತಾ ಇರುತ್ತೆ. ಓಕೆ, ಇವಾಗ ಅಲ್ಲಿ ಹೋಗೋಣ ಬನ್ನಿ. ಗೋಡನ್ ಅಲ್ಲಿ ಮಾತಾಡ್ತಾ ಇದ್ದಾರೆ ಸ್ವಲ್ಪ ಹುಡುಗರು. ಸೊ ನಾನು ಬಂದಿದ್ದೀವಿ, ನೋಡ್ತಾ ಇದ್ದೀವಿ. ಇನ್ನೂ ಪೇಂಟ್ ಆಗಿಲ್ಲ, ಪೇಂಟು ಆಗಬೇಕೆಲ್ಲನೂ. ಅಂದರೆ ಸ್ಯಾಂಪಲ್ಗೆ ಅಂದ್ಬಿಟ್ಟು ಒಂದು ಸ್ವಲ್ಪ ಇಟ್ಟವ್ರೆ ಅಷ್ಟೇ, ಪೇಂಟ್ ಮಾಡಿ ಇಟ್ಟವ್ರೆ. ಸೊ ಬರೀ ಸ್ಯಾಂಪಲ್ ಅಂತ ಇಟ್ಟವ್ರೆ. ಇದರ ಲೊಕೇಶನ್ ಬಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನಾನು ಚೆಕ್ ಮಾಡ್ಕೊಳ್ರಿ. ಇದು ಚೆನ್ನಾಗಿದೆ, ಪ್ಯೂರ್ ಫುಲ್ಲು ಮಣ್ಣಲ್ಲೇ ಮಾಡಿರೋದು. ಯಾವುದು ಇದು ಆರ್ಡ್ರ್ ಕೊಟ್ಟಿರೋದಾ? ಇದೆಲ್ಲ ಧರ್ಮಸ್ಥಳದಲ್ಲಿ ಇರೋದಕ್ಕೇ ಇದು ಗಣೇಶ. ಇದು ಎನಿ ಟೈಮಲ್ಲಿ ದೀಪ ಉರಿತಾ ಇರುತ್ತೆ. ಇದು ಅಡ್ಡ ಬ್ರೋ, ಇದು ಆರ್ಡ್ರ್ ಕೊಟ್ಟರೆ ಎಷ್ಟು ದಿನ ಬೇಕು? ಅಂದರೆ ಫಸ್ಟೇ ಹೋಗ್ಬಿಡ್ಬೇಕು ಅಂದರೆ ಇದು ಎಷ್ಟು ದಿವಸದ ಮುಂಚೆ ಬರಬೇಕು ಬ್ರೋ ಆರ್ಡ್ರ್ ಕೊಡೋಕ್ಕೆ? ಹಬ್ಬಕ್ಕಿಂತ 3 ತಿಂಗಳು ಹಬ್ಬಕ್ಕಿಂತ ಒಂದು 6 ತಿಂಗಳು ಮುಂಚೆನೇ ಬಂದರೆ ಯಾವ ಥರ ಬೇಕೋ ಆ ಥರ ಮಾಡ್ತಾರೆ. ಮುಂಚೆನೇ ಮಾಡ್ತೀರಾ? ಫುಲ್ಲು ಮಣ್ಣಿಂದು? ಹಾಂ, ಎಲ್ಲ ಮಣ್ಣಿಂದು ಪೇಪರ್ ನೋಡಿ. 10 ಫೀಟು 15 ಫೀಟ್ವರೆಗೂ ಐತೆ. ಆಯ್ತಾ ಅಲ್ಲ ಬ್ರೋ? ಏನಾಗುತ್ತೆ ಸುಮ್ಮನೆ ಅಡ್ರೆಸ್ ಹಾಕಿ ಇಲ್ಲಿ. ಹಾಂ, ಅದೇ ಇಲ್ಲೇ ಆಗ್ತಿದ್ರದೆ. ಚೆನ್ನಾಗಿ 10 ಫೀಟ್ ಆಗಿದೆ. ಇದು ಇವೆಲ್ಲ ಅಷ್ಟೇ, ಅದೆಲ್ಲ 8 to 9. ಚೆನ್ನಾಗಿತ್ತಲ್ಲ ಅದು? ಅದು ಮಸ್ತಾಗೈತೆ ಅಲ್ಲ? ಗರುಡ ಥರ ಕಾಣೋದು. ಗರುಡದ ಆಂಜನೇಯನ? ಅದು ಆಂಜನೇಯ. ಇಲ್ಲ ಐತೆ ನೋಡ ಉಲ್ಲಾಸ್ ಇವನೇ ನೋಡ್ಯ. ಚೆನ್ನಾಗೈತಲ್ಲ? ಇದು ಚೆನ್ನಾಗೈತೆ, ಇದು ಚೆನ್ನಾಗೈತೆ. ಇದೆಲ್ಲ ಎಷ್ಟು ಹೇಳೋದು? 18. ಇದೆಲ್ಲ 18,000. ಇದೆಲ್ಲ ಫುಲ್ 18,000. ಇದು 16,000. ಎಲ್ಲ ಹೋಲ್ಸೇಲ್ಗೆ ಹೋಗುತ್ತೆ ಜಾಸ್ತಿ, ಸಿಂಗಲ್ ಪೀಸ್ಗಿಂತ ಹೋಲ್ಸೇಲ್ ಜಾಸ್ತಿ.
ಗೈಸ್ ನೋಡಿ ಅಣ್ಣ ಸಾಹೇಬ್ ಗಾಡಿ ಹಾಕ್ತವ್ರೆ. ಫೋನಲ್ಲೇ ಮುಳುಗಿರೋ ಯಾವಾಗ್ಲೂ. ಯಾರದು? ನಮ್ಗೆ ಯಾವ ಹುಡುಗಿರು ಮಾಡಲ್ಲ. ಹಾ ನೋಡು, ಯಾವ ಹುಡುಗಿನೂ ಮಾಡಲ್ಲ, ಬರೀ ಊಟ ಸುಳ್ಳು ನನ್ನ ಮಗ. ಗಾಯ್ಸ್ ನೋಡ ನಂಬರ್ ನೋಡ್ರಿ ಗೈಸ್, ನಂಬರ್ ಹೌದಾ? ನಂಬರ್ ಎಲ್ಲ ಬೇಡ ಬಿಡು. ಉದಯ್ ಫ್ರೆಂಡ್ ಗುಂಡ ಎಲ್ಲ ಕಾನ್ಫಿಡೆನ್ಸ್ ಅಲ್ಲಿ ಇದ್ದೀರಾ? ಇಲ್ಲ ಮತ್ತೆ ಗುಂಡನ ಏನಂತೆ ಏನಂತ ಗೊತ್ತಾ? ಕಾಯ್ದು ಬಿಟ್ಟು ಮಾಡೋಣ ಅಂತ ಹಲೋ ಹೇಳಿದೆ. ನೋಡೋಣ ಇದು ಆಮೇಲೆ. ಅದಕ್ಕೇನೆ ಹೋಸತಿ ಹಿಂಗೆ ಆಗಿದ್ದು, ಇನ್ನು ಮಸ್ತಾಗಿರೋದು ಬಂದ್ಬಿಡ್ತವೆ. ಈಗ ಅದನ್ನ ನೋಡ್ಕೊಂಡಿರೋಣ, ಗೈಸ್ ನಮ್ಮ ಹತ್ರ ಹೊಸ ಚರ್ಚೆ ಆಮೇಲೆ ಇದೆ. ಮುಂದಕ್ಕೆ ಬೇಕಾದ್ರೆ ಯಾವ್ದು ಇದಾಗಿಲ್ಲ, ಇದೇ ಇಷ್ಟ ಐತೆ ಅಂದ್ರೆ ಮಾಡೋಣ. ಹಿಂಗೆ ಬಾರಿ ಇದು ಗಣೇಶ ನಡ್ಕೊಂಡು ಕರ್ಕೊಂಡು ಬರ್ತಾ ಇರೋದೀನಿ. ಗಣೇಶ ಸರಿ ಸ್ವಲ್ಪ ಸಣ್ಣ ಇಷ್ಟ ಐತೆ. ಇಲ್ಲ ನಮ್ದು ಇನ್ನು ನಮ್ಮವ್ರಿಗೆ ಗೊತ್ತಿರೋರ್ದು ಒಂದು ಐತಲ್ಲ, ಅಲ್ಲಿ ಹೋಗ್ಬೇಕು. ಗೈಸ್ ನೋಡಿ ಮಳೆಯಲ್ಲಿ ನೆನ್ಸ್ಕೊಂಡು ಬಂದ್ಬಿಟ್ಟ. ನಾನು ಹೇಳ್ದೆ ನಿಲ್ಸೋ ಅಂತ. ಎಲ್ರು ಕರ್ಕೊಂಡ್ಬಿಟ್ಟ ನೀನ್, ನಾನಲ್ಲ. ನೆನೆಸ್ಕೊಟ್ಟು ನೆನ್ನೆ ಚೆಕ್ಕ ಮಾಡ್ಬಿಟ್ಟ. ಇವನೇನು ಸ್ವಲ್ಪ ನೆಂದವನೇ, ನಾನೇ ಜಾಸ್ತಿ ನೆಂದಿರೋದು. ಉಲ್ಟೆ ಹೇಳು, ಎಲ್ಲ ಉಲ್ಟೆ ಹೇಳು. ಫೋಟೋ ಕಳ್ಸಿದ್ನಲ್ಲ, ಹೆಂಗಿತ್ತು ಗಣೇಶಂದು? ಗಣೇಶ ಬಾರಿ ಐತೆ, ನೀನು ಅನ್ಕೊಂಡು ತಂದ್ಬಿಡೋದೆ ಚೆನ್ನಾಗಿದ್ರೆ. ಇನ್ನೊಂದು ಸತಿ ಗಣೇಶ ತರಕ್ಕೆ ಹೋದಾಗ ಅಲ್ಲಿ ಅಂಗಡಿಲಿ ಹೋಗ್ಬಿಟ್ಟು ಒಂದು 500 ರೂಪಾಯಿ ಹೇಳಿ ಟಮಟೆ ತಗೊಂಡು, ನೀನು ಟಮಟೆ ಹೊಡಿ, ನಾನು ತರಾಸ್ ಹೊಡಿ, ನೀನು ಟಿಟ್ರು ಅಂತ ಹೊಡಿ, ನಾನು ಟ್ರರ್ ಅಂತ ಹೊಡ್ಕೊಂಡೋಗಿ ತಗೊಬರೋಣ. ಜಾತ್ರೆ ಮಾಡೋದು ಏರಿಯಾದಲ್ಲಿ ಇವ್ರ ಥರ ಹೊಡಿಬೇಕಪ್ಪ ಅಂದರೆ ಎಲ್ಲ ಅವರೇ ಕರ್ಸ್ಕೋಬೇಕು. ಟಮಟೆ ಮೇಲೆ ಯಾವುದು ಅವ್ರಿಗೆ ತಗೋಬೇಕು, ಅವರೇ ತಂದ್ಬಿಟ್ಟು ಒಂದು ವರ್ಷ ಫುಲ್ ಹೊಡ್ಕೊಂಡು ರೆಡಿ ಮಾಡ್ಕೊಂಡಿರ್ಬೇಕು. ಗಣೇಶ ಹಬ್ಬಕ್ಕೆ ಅವರೇ ಟಮಟೆ ಇಟ್ಕೋಬೇಕು. ಹಿಂದಿಲ ಇದು ಮಹಾರಾಷ್ಟ್ರದಲ್ಲ ಹಂಗೆ ಮಾಡೋದು, ಮಹಾರಾಷ್ಟ್ರ ಗುಜರಾತ್ ಸೈಡಲ್ಲಿ. ಆಮೇಲೆ ನಮ್ಮ ಅಂಕಲ್ ನೋಡ್ಬಿಟ್ಟು ನನ್ನ ಮಕ್ಳು ಇನ್ನೂ ಏನೇನು ಮಾಡ್ತಾರಂತ ಅಲ್ಲೇ ಮಕ್ಕಳಿರ್ಬೇಕು ಕ್ಯಾಕಸ್. ಡೈಲಿ ಪ್ರಾಕ್ಟೀಸ್ ಮಾಡೋಣ ಟಮಟೆ. ಅಲ್ಲೈತೆ ಒಳಗಡೆ ಮತ್ತೊಂದು ಬಾಯಲ್ಲಿ ಸರಿಯಾಗ ಆಮೇಲೆ ಬೇಯಿಸ್ಕೋಬೇಕು. ಉರಿ ಟು ಸಿರಿ, ಸಿರಿ ಟು ಉರಿ. ಸಿರಿ ಮಾಡ್ತಾನೆ ಅಂತ ಗೊತ್ತು ಕಣೆ ನನಗೆ. ಯಾವುದೋ ಹುಡುಗಿ ಹತ್ರ ಮಾತಾಡ್ತಾನೆ. ಕೇಳು ಹೃದಯದ ಬಡಿತ ಅಲ್ಲಿ ನಿನ್ನದೇ ಇನ್ನು ಕೇಳೋದಿದೆ, ಇನ್ನು ಬಾರ ಇಲ್ಲೋ. ಹಲೋ ಹುಡುಗಿ ಹತ್ರ ಮಾತಾಡ್ತಾನೆ. ದಿ ನೆಕ್ಸ್ಟ್ ಡೇ ಗೈಸ್ ನೋಡಿ, ಈ ಬ್ಲಡಿ ರಾಸ್ಕಲ್ಗೆ ಟೈಮ್ ಸೆನ್ಸ್ ಅನ್ನೋದಿಲ್ಲ. 12:15 ಬಂದವನೆ. ಏನು ಕೆಲಸ ಮಾಡೋದೆ? ಏನು ಕೆಲಸ ಮಾಡಿದೆ? ಕೆಲಸ ಮಾಡಬೇಕು ಅಂದಿದ್ದು, ಕೆಲಸ ಮಾಡ್ತಾ ಇರಬೇಕು. ಅದೇ ಏನು ಮಾಡಿದೆ ಹೇಳು? ಏನು ಏನು ನಿಲ್ಸಿದ್ಯಾ? ಅದೇ ಏನು ಮಾಡಿದ್ಯ ಹೇಳು? ಏನು ಮಾಡಿದ್ಯ ಹೇಳು? ವಾಟ್ ಆರ್ ಯು ಡೂಯಿಂಗ್ ಹಿಯರ್? ನಾನು ಅಂಗಡಿ ತೆಗ್ದಿದ್ದೀನಿ. ಐ ಆಮ್ ಟು ಗಾಡಿ ಟೇಕನ್ ಕಮ್ ಟು ಶೆಡ್ ಇನ್ ದಿ ಇಯರ್. ನಾನು ಇನ್ನೊಂದು ಬಿಟ್ಬಿಟ್ಟು ಬಂದಿದ್ದೀನಿ. ಬಿಟ್ಬಿಟ್ಟು ಬಂದಿದ್ದೆ ಅಷ್ಟೇ, ನಾನು ತಗೊಂಡ್ಬಂದಿದ್ದೀನಿ. ಅಲ್ಲಿ ಪಲ್ಲಕ್ಕಿ ತೋರ್ಸು ಗೈಸ್. ಪಲ್ಲಕ್ಕಿ ಬುಕ್ ಮಾಡಿದ್ದೀವಿ. 4 ಫೋಟೋ ತೋರ್ಸ, ಅಂದರೆ ರಿವೀಲ್ ಮಾಡಲ್ಲ, ಯಾವುದೋ ಅಂತೆಲ್ಲ ರಿವೀಲ್ ಮಾಡಲ್ಲ. ನೋಡ್ರಿ, ಇದು ನನ್ನ 8ನೇ ವರ್ಷ ಗಣೇಶ ತೋರ್ಸ. ಇನ್ನೂ ಮಡಿಕೊಂಡಿದ್ದೀನಿ. 8ನೇ ವರ್ಷ ಕೂರ್ಸಿದ್ದು ಚಪ್ಪರ್ ನನ್ನ ಮಗ. ನೋಡ್ರಿ ಹಿಂಗೆ ನೋಡ್ದಂಗೆ ಐತಲ್ಲ ಈ ಫಿಗರ್ಗೂ ಇದಕ್ಕೂ. ಸೊ ಪಲ್ಲಕ್ಕಿ ಬುಕ್ ಆಗೈತೆ. ಕಷ್ಟ ಸುಖ ಎಲ್ಲ ಮಾತಾಡಿದ್ದೀವಿ. ಎಲ್ಲ ಪಲ್ಲಕ್ಕಿ ಒಂದು ಫೋಟೋಸ್ ಅಲ್ಲಿ ಅವ್ರು ಕಳಿಸಿರೋ ಫೋಟೋಸ್ 24 hours ಡಿಲೀಟ್ ಆಗಿದೆ. ನೈಸ್, ಇದು ನೋಡ್ತಿದ್ದೀರಲ್ಲ. ಸೊ ಈ 5ರಲ್ಲಿ ಒಂದು ಬುಕ್ ಮಾಡಿದ್ದೀವಿ. ಸೊ ಇದು ಮಾರ್ಕ್ ಇರೋದನ್ನು ಅಂತ ಅನ್ಕೋಬೇಡ್ರಿ, ಇದು ನಾನು ಫೋಟೋ ಕಳ್ಸಿರೋದೇ ಅವ್ರು ಹಿಂಗೆ ಗ್ರೀನ್ ಕಲರ್ ಮಾರ್ಕ್ ಹಾಕ್ಬಿಟ್ಟು. ಸೊ ಈ 5 ಐತ್ರಲ್ಲ ನೋಡ್ಕೊಳ್ರಿ, 5ರಲ್ಲಿ ಒಂದನ್ನು ಪಲ್ಲಕ್ಕಿನ ಬುಕ್ ಮಾಡಿದ್ದೀವಿ. 5 ಪಲ್ಲಕ್ಕಿಲಿ ಒಂದು ಪಲ್ಲಕ್ಕಿ ಬುಕ್ ಮಾಡಿದ್ದೀವಿ. ಸೊ ಯಾವ್ದು ಮಾಡಿದ್ದೀವಿ ಅಂತ ಅಲ್ಲಿ ಬಂದ ಮೇಲೇ ರಿವೀಲ್ ಮಾಡೋದು, ಅಲ್ಲೇ ಗಂಟ ರಿವೀಲ್ ಮಾಡೋದು. ಸ್ವಲ್ಪ ಸಸ್ಪೆನ್ಸ್ ಆಗಿರ್ಬೇಕು ಎಲ್ಲನೂ. ಸೊ ನೆಕ್ಸ್ಟು ಸೆಟ್ಟನ್ನ ನೋಡ್ತಾ ಇದ್ದೀವಿ. ಸೆಟ್ ಒಂಚೂರು ಎಲ್ಲ ಆಷಾಢ ಆಗಲಿ ಅಂತವ್ರೆ. ಸೊ ನೆನ್ನೆ ನೋಡ್ಕೊಂಬಂದಿದ್ದು ಗಣೇಶ ನೋಡಿದ್ವಿ. ಎಷ್ಟಾದರೂ ಒಂದು ಗಣೇಶ ಇಷ್ಟ ಆಗೈತೆ ಎಲ್ಲರಿಗೂ. ನನಗೂ ಸೈಡಲ್ಲಿ ಇಟ್ಟಿದ್ದೀವಿ. ಇನ್ನೂ ಟೈಮ್ ಐತೆ ಗಣೇಶಂಗೆ. ಈಗಲೇ ಬುಕ್ ಮಾಡಿಬಿಟ್ರೆ ನಾಳೆ ದಿವಸ ಚೆನ್ನಾಗಿರೋದು ಬಂದರೆ ಅಯ್ಯೋ ಇದು ಚೆನ್ನಾಗಿತ್ತು, ಅದು ಚೆನ್ನಾಗಿತ್ತು ಅನ್ಕೋತೀವಿ. ಮತ್ತು ಗಣೇಶನ ಅಲ್ಲೇ ಹೋಲ್ಡ್ ಮಾಡಿದ್ದೀವಿ.
ಸೊ ಇವಾಗ ಪಲ್ಲಕ್ಕಿನ ಬುಕ್ ಆಗೈತೆ. ನೆಕ್ಸ್ಟ್ ಏನೇನು ಅಪ್ಡೇಟು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಆಮೇಲೆ ಗೈಸ್ ಎಲ್ಲರೂ ಕಮೆಂಟ್ ಮಾಡ್ತಾ ಇದ್ದೀರಾ ಸೊ ಆಮೇಲೆ ಇದು ಪಲ್ಲಕ್ಕಿ ಅವ್ರದ್ದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇವ್ರ ಪೇಜು ಮತ್ತು ಅವ್ರ ನಂಬರ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಹೋಗಿ ಚೆಕ್ ಮಾಡಿರಿ. ಮತ್ತು ಗಣೇಶನ ಲೊಕೇಶನು ನಾನು ಡಿಸ್ಕ್ರಿಪ್ಷನಲ್ಲೇ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲೇ ಇರುತ್ತೆ, ಹೋಗಿ ಚೆಕ್ ಮಾಡಿ. ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾ ಇರ್ಬೋದು ಲೊಕೇಶನ್ ಅಂತ. ಸೊ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿದ್ರೆ ನಿಮ್ಗೆ ಅಲ್ಲೇ ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ನಾವು ಫಸ್ಟು ಹುಲಿದು ಸಿಮ್ಮದ್ದು ಈ ಥರ ಅದು ಟೈಪ್ ಮಾಡಿದ್ವಿ. ಬಿರ್ರಿ ರೈಟ್ ಹೇಳ್ತಾವ್ರೆ, ಯಾಕಂದರೆ ನಾವು ಕೂರ್ಸೋದು ಗಣೇಶ ಹಬ್ಬದ ದಿವಸ ಅಂದರೆ ಬಿರ್ರಿ ರೈಟ್ ಹೇಳಿದ್ರು. ಅಪ್ಪ ಬೇಡ ಕಣಪ್ಪ ಅಂದ್ಬಿಟ್ಟು ಫೈನಲ್ ಆಗಿ ಈ ಪಲ್ಲಕ್ಕಿನೇ ಬುಕ್ ಮಾಡಿದ್ದೀವಿ. ಇದಕ್ಕೆ ಬಂದು 15K ಆಯಿತು, 15,000 ಆಗಿದೆ. ಇದೊಂದ್ರದ್ದು ಮಾತ್ರ ರೇಟ್ ಹೇಳ್ತಾ ಇದ್ದೀನಿ, ಯಾಕಂದರೆ ರೈಟು ಜಾಸ್ತಿ ಇರುತ್ತೆ, ನೋಡ್ಕೊಂಡು ಬುಕ್ ಮಾಡ್ಕೊಳ್ರಿ ಅಷ್ಟೇ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ನಿಮ್ಮ ಪ್ರೀತಿಯ ಡಿಂಪು. ಬೈ ಫ್ರೆಂಡ್ಸ್. ಬೈ ಮೇಡಮ್. ಬೈ.